ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಶವದ ಮೆರವಣಿಗೆಯನ್ನ ಹೊರಡಲಾಗಿತ್ತು. ಆದರೆ ಶವ ಮೆರವಣಿಗೆ ಆರಂಭ ಆಗೋದಕ್ಕೂ ಮೊದಲೇ ಗಲಾಟೆ, ಕಲ್ಲು ತೂರಾಟ ಆಗಿದೆ. ಕಾರಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಕೆಲ ಅಂಗಡಿಗಳು ಸಹಕಾರವನ್ನ ಕೊಟ್ಟಿಲ್ಲ. ಹೀಗಾಗಿ ಬಲವಂತವಾಗಿ ಮುಚ್ಚೋಕೆ ಪ್ರಯತ್ನಿಸಿದ್ದಾರೆ. ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬೈಕ್ ಶೋರೂಮ್ ಒಂದಕ್ಕೆ ನುಗ್ಗಿ ದಾಂಧಲೆ ನಡೆಸಿ ಶೋರೂಮ್ನ ಗ್ಲಾಸ್ಗೆ ಕಲ್ಲೆಸೆದು ಪುಡಿಗಟ್ಟಿದ್ದಾರೆ. ಬಳಿಕ ಒತ್ತಾಯಪೂರ್ವಕವಾಗಿ ಶಟರ್ ಅನ್ನ ಕಿಡಿಗೇಡಿಗಳು ಹಾಕಿಸಿರುವಂತಹ ಪ್ರಕರಣ ಬಂಟ್ವಾಳದ ಬಿಸಿ ರೋಡ್ನ ಕೈಕಂಬದಲ್ಲಿ ಈ ಘಟನೆ ಸಂಭವಿಸಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಆಯಿತು ನಿನ್ನೆ. ಇವತ್ತು ಶವ ಸಂಸ್ಕಾರ. ಈ ಹಿನ್ನೆಲೆಯಲ್ಲಿ ಮೆರವಣಿಗೆ ಹೊರಟಿದ್ದಾರೆ. ಶವ ಸಂಸ್ಕಾರ ಮುಂಚೆ ಮೆರವಣಿಗೆ ಹೊತ್ತಲ್ಲಿ ಅದು ಆಗಮನ ಮೆರವಣಿಗೆ ಆಗಮನ ಆಗಬೇಕು. ಆ ಹೊತ್ತಲ್ಲಿ ಕೆಲವರು ಅಂಗಡಿಗಳನ್ನ ಕ್ಲೋಸ್ ಮಾಡಲ್ಲ, ನಾವು ಯಾಕೆ ಕ್ಲೋಸ್ ಮಾಡಲಿ ಅಂತ ಕೇಳಿದ್ದಾರೆ. ಬಂದ್ ಅಂದ್ರೆ ಇದೇನು ಸರ್ಕಾರಿ ಘೋಷಿತ ಬಂದ? ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ, ಸಹಕಾರ ಕೊಡೋರು ಕೊಡ್ತಾರೆ, ಕೊಡದೇ ಇದ್ದವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ರೀತಿಯ ಕಿಡಿಗೇಡಿಗಳ ದಾಂಧಲೆ ನೋಡಿ ಹೇಗೆ ಅದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಅಲ್ಲ, ಅಲ್ಲೊಂದು ಮೆರವಣಿಗೆ ಹೋಗ್ತಾ ಇದೆ, ಅಲ್ಲಿ ಈ ರೀತಿಯ ಕುಚೇಷ್ಟೆ ಮಾಡೋ ಕೆಲ ಕಿಡಿಗೇಡಿಗಳು ಇರ್ತಾರೆ ಅಂತ ಗೊತ್ತಿದ ಮೇಲೆ ಪೊಲೀಸರು ಅಲ್ಲಿ 2-3 ಮಂದಿ ಇದ್ದಾರೆ ಅಂತಂದ್ರೆ ಏನ್ ಸೂಚಿಸುತ್ತೆ ಇದು? ಪೊಲೀಸರನ್ನೇ ತಳ್ಕೊಂಡು ನುಗ್ತಾರೆ ನೋಡಿ ಅವರು. ಪೊಲೀಸರು ಬಲವಂತವಾಗಿ ಅವ್ರನ್ನ ತಳ್ಳಕ್ಕೆ ದಬ್ಸೋಕೆ ಪ್ರಯತ್ನಿಸ್ತಾರೆ. ಅವ್ರನ್ನೇ ತಳ್ಕೊಂಡು ಹೋಗಿ ಒಳಕ್ಕೆ ಹೋಗಿ ಗಲಾಟೆ ನಡೆಸಿದ್ದಾರೆ. ಮೆರವಣಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ಹಿಂದೆನೂ ಕೊಟ್ಟಿದ್ರಿ, ಈಗಲೂ ಕೊಡ್ತಾ ಇದ್ದೀರಿ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಮೆರವಣಿಗೆ ಹೆಸರಲ್ಲಿ ಈ ರೀತಿಯ ದಾಂಧಲೆ ಎಷ್ಟು ಸರಿ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಸಾಮಾನ್ಯವಾಗಿ ಪೊಲೀಸರು ಹೇಳೋದು ಮೆರವಣಿಗೆ ಇತ್ಯಾದಿಗೆ ಅವಕಾಶ ಮಾಡಿಕೊಡಲ್ಲ, ಹಾಗೊಂದು ವೇಳೆ ಆದರೆ ಅದರ ಜವಾಬ್ದಾರಿಗಳು ನಿಮ್ಮದೇ ಅಂತ. ಇವತ್ತು ಶೋರೂಮ್ನ ಗ್ಲಾಸ್ಗಳನ್ನ ಪುಡಿಗಟ್ಟಿರುವ ದಾಂಧಲೆ ನಡೆಸಿರುವಂತಹ ಕಿಡಿಗೇಡಿಗಳ ಮೇಲೆ ಏನು ಆಕ್ಷನ್ ತೆಗೆದುಕೊಂಡಿದ್ದಾರೆ? ಆಮೇಲೆ ಆ ಸ್ಪಾಟ್ನ ಗಮನಿಸ್ತಾ ಇದ್ರೆ ಅಲ್ಲೊಂದು 2 ಪೊಲೀಸರು ಮಾತ್ರ ಕಾಣಿಸ್ತಾರೆ. ಹೌದು, ಇದು ಶವಯಾತ್ರೆಗೆ ಮೆರವಣಿಗೆ ಮಾಡಲಿಕ್ಕೆ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮಂಗಳೂರಿನಿಂದ ಬಂಟ್ವಾಳದ ಅವರ ಮನೆಯ ಕೊಳ್ತ ಮಜಲ್ವರೆಗೂ ಆ ಮೆರವಣಿಗೆಗೆ ಅವಕಾಶ ಕೊಡಲಾಗಿತ್ತು. ಮೆರವಣಿಗೆ ಸಾಗಿತ್ತು. ಆ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತನ್ನು ಮಾಡಿದ್ದಾರೆ. ಆದರೆ ಮೆರವಣಿಗೆ ಬರುವ ಮೊದಲೇ ಬಿಸಿ ರೋಡ್ನ ಕೈಕಂಬ ಅನ್ನುವಂಥ ಪ್ರದೇಶದಲ್ಲಿ ಒಂದು ಬೈಕ್ನ ಶೋರೂಮನ್ನು ಕ್ಲೋಸ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೆಲವರು ಮಾಡಿ ಹೋಗಿದ್ರು. ಆ ಬಳಿಕ ಕ್ಲೋಸ್ ಆಗಿರಲಿಲ್ಲ, ಅದು ಓಪನ್ ಆಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ವಾಹನಗಳ ಮೂಲಕ ಬರ್ತಾರೆ. ಬಂದು ಏಕಾಏಕಿಯಾಗಿ ಈ ಒಂದು ಅಂಗಡಿ ಶೋರೂಮ್ ಏನಿತ್ತು ಅದನ್ನು ಬಂದ್ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ. ಶಟರನ್ನು ಹಾಕಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಶಟರನ್ನು ಹಾಕೋದಿಲ್ಲ, ನಾವು ಯಾಕೆ ಬಂದ್ ಮಾಡಬೇಕು ಅನ್ನುವಂಥ ಒಂದು ಪ್ರತಿರೋಧವನ್ನು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಯುವಕರು ಯಾರಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಳಗೆ ನುಗ್ತಾರೆ. ಒಳಗೆ ನುಗ್ಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ 1-2 ಪೊಲೀಸರು, ಅಂದರೆ ಅದು ಹೈವೇ ಮಧ್ಯದಲ್ಲಿ ಆಗಿರುವಂಥ ಘಟನೆ. ಹಾಗಾಗಿ ಅಲ್ಲಿದ್ದಂಥ 1-2 ಪೊಲೀಸರು ತಕ್ಷಣ ಬರ್ತಾರೆ, ಬಂದು ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಪೊಲೀಸರನ್ನು ಏಕಾಏಕಿ ತಳ್ಳಾಟ ಮಾಡಿ ಅವರನ್ನು ತಳ್ಳಾಟ ಮಾಡಿದ ಬಳಿಕ ಒಳನುಗ್ಗುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲೊಂದು ಕಲ್ಲನ್ನು ಎಸೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಇದ್ದಂಥ ಸಂದರ್ಭದಲ್ಲೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಯುವಕರು ಯಾರಿದ್ದಾರೆ ಅವರು ಅಂಗಡಿಯನ್ನು ಕ್ಲೋಸ್ ಮಾಡಬೇಕು, ಶೋರೂಮನ್ನು ಕ್ಲೋಸ್ ಮಾಡಬೇಕು ಅನ್ನೋಂಥ ಒತ್ತಾಯ ಮಾಡ್ತಾರೆ. ಆ ಬಳಿಕ ಪೊಲೀಸರು ಶಟರನ್ನು ಹಾಕಲಿಕ್ಕೆ ತಿಳಿಸ್ತಾರೆ. ಆ ಬಳಿಕ ಶಟರನ್ನು ಹಾಕಿದ ಬಳಿಕ ಪೊಲೀಸರು ಆ ಕಾಂಪೌಂಡ್ನ ಗೇಟನ್ನು ಹಾಕಿ ತೆರಳುತ್ತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ, ದಾಂಧಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರು ಬಂದ್ ಮಾಡೋದಿಲ್ಲ ಅಂಥವರಿಗೆ ಬಂದ್ ಮಾಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದೆಲ್ಲವೂ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ದಿವ್ಯಾ,